ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಕ್ಟೋಬರ್ 26ರಂದು ಬೆಳಗ್ಗೆ 10 ಗಂಟೆಗೆ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರ ಪೂರಕವಾಗಿ ಇಂದು ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದ ಬಳಿಯಿರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಶೃಂಗೇರಿ ಶಾರದಾ ಪೀಠದ ಎಡತೊರೆಯ ಪೀಠಾಧಿಪತಿಗಳಾದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಆಗಮಿಸಿ ಕಲ್ಯಾಣ ವೃಷ್ಟಿ ಮಹಾ ಅಭಿಯಾನ ಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಲ್ಯಾಣ ವೃಷ್ಟಿಸ್ತವ, ಶಿವ ಪಂಚಾಕ್ಷರ, ನಕ್ಷತ್ರ ಮಾಲಾ ಸ್ತೋತ್ರ ಮತ್ತು ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರ ಪಾರಾಯಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮೇಲ್ಕಂಡ ಸ್ತೋತ್ರಗಳ ಪಾವಿತ್ರತೆ ವಿಶೇಷತೆಯನ್ನು ಸ್ವಾಮಿಗಳು ಆಧ್ಯಾತ್ಮಿಕ ಬಂಧುಗಳಿಗೆ, ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡುವ ಮೂಲಕ ಪ್ರೇರೇಪಣೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಠಕ್ಕೆ ಸಂಬಂಧಿಸಿದ ಎಲ್ಲ ಭಕ್ತಾದಿಗಳು, ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನದ ಶಾಲಾ ಕಾರ್ಯದರ್ಶಿ ಜಿ ನಾಗರಾಜ್, ನಿರ್ದೇಶಕರಾದ ಎನ್ಎಸ್ ಪ್ರಭು, ಉಷಾ ನಾಗರಾಜ್, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಉಡುಪಿಯ ಮೇಧಾವಸ್ಥೆಗಳಾಗಿದ್ದರೆ ವಿಶೇಷವಾಗಿ ನೀವು ಉದ್ಘಾಟನೆ ಮಾಡಿ ಈ ಪಾವಿತ್ರ್ಯದಿಂದ ನಮಗೆ ತುಂಬಿಸಿಕೊಂಡಿದ್ದೀರಿ. ಪೂರಕವಾಗಿ ಭಗವದ್ಗೀತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಸೋಂದಾಸ್ಮರಣದಲ್ಲಿ ಶ್ರೀಗಳಾಗಿರ್ತಕ್ಕಂಥ ಗಂಗಾಧರೇಶ್ವರ ಮಹಾಸ್ವಾಮಿಗಳು ನಮ್ಮ ವಿದ್ಯಾಸಂಸ್ಥೆಗೆ ಆಗಮಿಸಿ ಪಾದಸ್ಪರ್ಶವನ್ನು ಮಾಡಿ ನಾವೆಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಪ್ರಗತಿಗೆ ಕಾರಣೀಭೂತರಾಗಿದ್ದಾರೆ. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ರಾಷ್ಟ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೀರೇಶ್ವರ ಸ್ವಾಮಿಗಳು ನಮಗೆ ಅನೇಕ ಬಾರಿ ಬಂದು ನಮ್ಮ ಆಶೀರ್ವಚನ ನೀಡಿದ್ದಾರೆ. ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ರಾಮಪ್ರಿಯ ಚಂದಾಪುರ ಅನೇಕ ಬಾರಿ ನಮ್ಮ ಮಕ್ಕಳಿಗೆ ಅನೇಕ ವಿಷಯಗಳಿಗೆ ಪಾಠ ಪ್ರವಚನ, ಆಶೀರ್ವಚನವನ್ನು ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಿದ್ದಾರೆ. ಮುಂಬರುವ 19ನೇ ತಾರೀಕು ನಮ್ಮ ಶಾಲೆಯಲ್ಲಿ ಇಲ್ಲಿ ಒಂದು ಕಂಚಿನ ವಿವೇಕಾನಂದರ 10 ಅಡಿಗಳ ಒಂದು ಕಂಚಿನ ಪ್ರತಿಮೆಯ ಅನಾವರಣ ಕಾರ್ಯಕ್ರಮವನ್ನು ಹೆಚ್ಚಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಗದಗ ವಿಜಾಪುರ ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ನಿರ್ಮಯಾನಂದ ಸ್ವಾಮಿಗಳು ಆಗಮಿಸಲಿದ್ದಾರೆ. ಎಲ್ಲ ಪೂರಕವಾಗಿ ಈ ಕಾರ್ಯಕ್ರಮ ನಮಗೆ ಕಲ್ಯಾಣ ವೃಷ್ಟಿ ಸಮರ್ಪಣಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ವಿಶೇಷವಾಗಿ ಶ್ರೀ ಶಂಕರಾಚಾರ್ಯರು ಬರೆದಿರತಕ್ಕಂಥ ಸ್ತೋತ್ರ, ಅದು ನಮ್ಮ ಚಿಕ್ಕ ವಯಸ್ಸಿನವರಿಗೆ ಮತ್ತು ಯುವಕರಿಗೆ
ಅವರು ಈ ಸ್ತೋತ್ರದಲ್ಲಿ ಹೇಳ್ತಕ್ಕಂಥ ಎಲ್ಲ ಅಂಶಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಮ್ಮ ಭವಿಷ್ಯವನ್ನು ನಾವೇ ರೂಪಿಸುವುದಕ್ಕೆ ಸಾಧ್ಯವಾಗುತ್ತೆ. ವಯಸ್ಸಾದ ಮೇಲೆ ನಾವು ಅಭ್ಯಾಸ ಮಾಡಿದ್ದೇ ಆದರೆ ಆಗ ಭವಿಷ್ಯವನ್ನು ರೂಪಿಸುವುದಕ್ಕೆ ನಮಗೇನಾಗುವುದಿಲ್ಲ. ಆದರೆ ಆ ವಯಸ್ಸಲ್ಲೂ ಕೂಡ ಒಂದಷ್ಟು ಸಂತೋಷ, ನೆಮ್ಮದಿ, ಶಾಂತಿ ಇದನ್ನು ನಾವು ಪಡಿಬೋದು. ಆದರೆ ನಾವು ಹಾಗಲ್ಲ, ವಿದ್ಯಾರ್ಥಿಗಳಾದ ನಮಗೆ ನಮ್ಮ ಭವಿಷ್ಯವನ್ನೇ ರೂಪಿಸಬೇಕಂಥ ವಿಶೇಷವಾದಂಥ ಅಂಶಗಳು, ಉಪದೇಶಗಳು ಈ ಎಲ್ಲ ಸ್ತೋತ್ರಗಳಲ್ಲಿ ಇರುವುದು ಅತ್ಯಂತ ಮಹತ್ವದ ವಿಷಯಗಳು. ಕೇವಲ ದೇವರ ಸ್ತೋತ್ರವನ್ನು ಮಾಡತಕ್ಕಂಥ ಸ್ತೋತ್ರಗಳು ಅನೇಕ ಇವೆ. ಅತ್ಯಂತ ಪ್ರಸಿದ್ಧವಾಗಿದೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ಮೊದಲಾದ ಸ್ತೋತ್ರಗಳು ಶ್ರೇಷ್ಠವಾದದಲ್ಲಿ ಏನು ಸಂದೇಹ ಇಲ್ಲ. ಆದರೆ ಶ್ರೀ ಶಂಕರಾಚಾರ್ಯರು ಬರೆದಂತಹ ಈ ಎಲ್ಲ ಸ್ತೋತ್ರಗಳಿವೆಲ್ಲ ಇವು ದೇವರ ಸ್ತುತಿಯನ್ನಷ್ಟೇ ಮಾಡೋದಿಲ್ಲ, ಅದರ ಬದಲಿಗೆ ನಮ್ಮ ಬುದ್ಧಿಯನ್ನು ವಿಕಾಸ ಮಾಡೋದಕ್ಕೆ ಪೂರ್ಣವಾಗಿ ಸಹಾಯವನ್ನು ಮಾಡ್ತಾರೆ. ಸೂಕ್ಷ್ಮವಾದಂಥ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ನಮ್ಮ ಸ್ತೋತ್ರಗಳು ಸಹಾಯವನ್ನು ಮಾಡ್ತಾರೆ. ಮತ್ತು ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ, ಪೂರ್ಣ ವಿದ್ಯೆಯನ್ನು ನಾವು ಸಂಪಾದನೆ ಮಾಡೋದಕ್ಕೆ ಇರುವ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ. ಜೊತೆಗೆ ನಮಗೆ ಸ್ಪಷ್ಟವಾದ ಒಂದು ಮಾರ್ಗವನ್ನು ತೋರಿಸುತ್ತೆ ಮುಂದಿನ ಜೀವನಕ್ಕೆ. ಅಂಥ ಒಂದು ಸಾಮರ್ಥ್ಯ ಈ ಸ್ತೋತ್ರಗಳಲ್ಲಿ ವಿಶೇಷವಾಗಿ ನಾವು ಕಾಣಬಹುದು. ಈ ಕಲ್ಯಾಣ ವಿಷ್ಟಿಸ್ತವ ನೀವು ಪಾರಾಯಣ ಮಾಡಿದ್ರಿ, ಅದರಲ್ಲಿ ಬರತಕ್ಕಂಥ 15 ಶ್ಲೋಕಗಳೇನಿದೆ ಅದರ ವಿಸ್ತಾರವಾದ ಅರ್ಥವನ್ನು ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಆದರೆ ಶಂಕರಾಚಾರ್ಯರ ಒಂದು ಉಪದೇಶದ ಆ ಒಂದು ವಿಶೇಷ ಏನು ಅಂತಂದರೆ, ಕಲ್ಯಾಣ ವಿಷ್ಟಿಸ್ತವ ಅಂತ ಹೆಸರಿದೆ. ಕಲ್ಯಾಣ ಅಂತಂದರೆ ಮಂಗಳ, ಸುಖ, ನೆಮ್ಮದಿ, ಶಾಂತಿ ಈ ಎಲ್ಲ ಅರ್ಥಗಳಿವೆ. ಅದರ ವೃಷ್ಟಿ ಅಂತಂದರೆ ಮಳೆ, ಕಲ್ಯಾಣದ ಮಳೆ, ಮಂಗಳದ ಮಳೆ ಅಂತಂದರೆ ಸಂತಸದ ಸಮೃದ್ಧಿ. ಮಳೆ ಬಂದಾಗ ಬೆಳೆ ನಮಗೆ ಉಂಟಾಯಿತು ಬಂತು ಅಂತಂದರೆ ಆಗ ಧಾನ್ಯಾದಿಗಳು ನಮಗೆ ಸಿಗ್ತವೆ. ಆಗ ಈ ಬಾರಿ ಸಮೃದ್ಧಿಯಾಗಿದೆ ಅಂತ ನಾವು ಹೇಳ್ತೇವೆ. ಮಳೆಯೇ ಇಲ್ಲ ಅಂದರೆ ಬದುಕೆ ಕಷ್ಟವಾಗುತ್ತೆ. ಹಾಗೆ ಕಲ್ಯಾಣದ ಮಳೆ ಅಂತಂದರೆ ಕಲ್ಯಾಣದ ಸಮೃದ್ಧಿ, ಅದು ನಮ್ಮ ಜೀವನದಲ್ಲಿ ಉಂಟಾಗೋದಕ್ಕೆ ಬೇಕಾದಂತಹ ಎಲ್ಲ ಅಂಶಗಳನ್ನು ಒಳಗೊಂಡು ಈ ಸ್ತೋತ್ರವನ್ನು ಶ್ರೀ ಶಂಕರಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ನಾನು ಒಂದು ವಾಕ್ಯವನ್ನು ಹೇಳ್ತೇನೆ ಈ ಸ್ತೋತ್ರದಲ್ಲಿ ಬರತಕ್ಕಂಥದ್ದು. ನಾವು 7ನೇ ಶ್ಲೋಕವನ್ನು ನೋಡಿದ್ದೇ ಆದರೆ ಅದರ ಮೊದಲನೇ ವಾಕ್ಯ ಇವಾಗ ಯಾರಿಗೆ ಕಂಠಪಾಠ ಆಗಿದೆಯೋ ಅದನ್ನು ಸ್ಮರಣೆ ಮಾಡಿಕೊಳ್ಳಿ. ಆಗಲೇ ಪುಸ್ತಕ ಬೇಕಾದನ್ನು ನೋಡಿಕೊಳ್ಳಿ. ಮೊದಲನೇ ವಾಕ್ಯ ಇದೆ ಸರ್ವಜ್ಞತಾ ಅಂತ ಇದೆ. ನಾವು ಈ ಕಲ್ಯಾಣ ವಿಷ್ಟಿಸ್ತವವನ್ನು ಪಾರಾಯಣ ಮಾಡಿದ್ದೇ ಆದರೆ ನಮಗೆ ವಿದ್ಯೆ ಎಷ್ಟರ ಮಟ್ಟಿಗೆ ಬರುತ್ತೆ ಅಂತಂದರೆ ಸರ್ವಜ್ಞರಾಗಿರುತ್ತೇವೆ ನಾವು. ಸರ್ವಜ್ಞರು ಅಂದರೆ ಎಲ್ಲ ವಿದ್ಯೆಗಳನ್ನು, ಎಲ್ಲ ಜ್ಞಾನದ ಮುಖಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದರ ಅರಿವನ್ನು ನಾವು ಉಂಟು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಸರ್ವಜ್ಞ ಅಂತ ಹೇಳ್ತಾರೆ. ಅಂಥ ಒಂದು ವಿಶೇಷವಾದಂಥ ಅನುಗ್ರಹ ನಮಗೆ ಉಂಟಾಗುತ್ತೆ. ಆಮೇಲೆ ಹೇಳ್ತಾರೆ ಸದಸಿ ವಾಕ್ಪಟುತಾಂ ಪ್ರಸೂತಿ. ಸಭೆಯಲ್ಲಿ ಮಾತನಾಡೋದು
ನಾವೆಲ್ಲರೂ ಮಾತನಾಡ್ಬೋದು, ಒಂದು ಸ್ವಲ್ಪ ಧೈರ್ಯ ಮಾಡಿದರೆ ಮಾತಾಡೋದಕ್ಕೆ ಏನು ಕೊರತೆ ಇಲ್ಲ. ಆದರೆ ಆ ಮಾತನ್ನು ಕೇಳಬೇಕು ಅಂತ ಅನಿಸ್ಬೇಕಲ್ಲ ಕೂತವರಿಗೆ, ಆ ರೀತಿ ಮಾತನಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ಅದಕ್ಕೆ ಸಾಕಷ್ಟು ನಾವು ಬೆವರಿಡಿಸಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ. ಹಾಗೆ ನಾವು ಪರಿಶ್ರಮವನ್ನು ಪಟ್ಟಿದ್ದೇ ಆದರೆ ಮತ್ತು ದೈವಾನುಗ್ರಹ ಆಯಿತು ಅಂತಂದರೆ ಆಗ ಅವನ ಮಾತನ್ನು ಎಲ್ಲರೂ ಕೂಡ ಕೇಳ್ತಾರೆ, ಕೇಳೋದಕ್ಕೆ ಇಷ್ಟಪಡ್ತಾರೆ. ಅಂಥ ವಾಕ್ಪಟುತ್ವ ಅಂದರೆ ನಾವು ಮಾತುಗಾರರಾಗೋದಕ್ಕೆ ಸಾಧ್ಯವಾಗುತ್ತೆ. ಜ್ಞಾನ ಬರುತ್ತೆ, ಜ್ಞಾನ ಕೇವಲ ಸಾಕಾಗುವುದಿಲ್ಲ, ಆದರೆ ಆ ವಿಶೇಷವಾದಂಥ ಶಕ್ತಿ ಮಾತನಾಡೋದಕ್ಕೂ ಕೂಡ ನಮಗೆ ದೇವಿ ಜಗನ್ಮಾತೆ ರಾಜರಾಜೇಶ್ವರಿ ತ್ರಿಪುರ ಸುಂದರಿ ಕರುಣಿಸ್ತಾಳೆ. ಈ ರೀತಿಯ ಸ್ತೋತ್ರವನ್ನು ಪಠಿಸಿದರೆ ಯಾಕೆ ಇದನ್ನು ನಾನು ಉಲ್ಲೇಖ ಮಾಡ್ತೇನೆ ಅಂದರೆ, ಇಲ್ಲಿ ಆರಂಭದ ಅಕ್ಷರ ಸ ನೋಡಿ, ಸರ್ವಜ್ಞ ಶಬ್ದ, ಅದರ ಮೊದಲನೇ ಅಕ್ಷರ ಸ. ಇದೊಂದು ಬೀಜಾಕ್ಷರ ಇದೆ. ಬೀಜಾಕ್ಷರ ಅಂದರೆ ಬೀಜ ಅಂದರೆ ನಮಗೆಲ್ಲ ಗೊತ್ತಿದೆ, ದೊಡ್ಡ ಮರವಾಗಿ ಮುಂದೆ ಏನನ್ನು ನಾವು ಕಾಣ್ತೇವೆ, ಆ ಮರ ಬೀಜದಲ್ಲಿ ಸೇರಿಕೊಂಡಿರುತ್ತೆ, ನಮ್ಗೆ ಕಾಣೋದಿಲ್ಲ, ಸೂಕ್ಷ್ಮವಾಗಿರುತ್ತೆ. ಅದನ್ನು ಭೂಮಿಯಲ್ಲಿ ನಾವು ಬಿತ್ತಿದಾಗ ಅದಕ್ಕೆ ನೀರಿನ ಸಂಪರ್ಕ ಆಯಿತು ಅಂತಂದರೆ ಅದು ಮೊಳಕೆ ಹೊಡೆಯುತ್ತೆ, ಆಮೇಲೆ ಗೊಬ್ಬರ ಹಾಕಿದರೆ ಹೆಮ್ಮರವಾಗಿ ಬೆಳೆಯುತ್ತೆ. ಹೆಮ್ಮರವಾಗಿ ಬೆಳೆಯಲಿಕ್ಕೆ ಬೇಕಾದಂತಹ ಎಲ್ಲ ಸೂಕ್ಷ್ಮಾಂಶಗಳು ಬೀಜದಲ್ಲಿ ಇರುತ್ತವೆ. ಅದಕ್ಕೆ ನಾವು ಬೀಜ ಬೀಜ ಅಂತ ಹೇಳ್ತೇವೆ. ಹಾಗೆ ಸ ಅನ್ನೋದು ಒಂದು ಬೀಜಾಕ್ಷರ, ಒಂದು ಮಂತ್ರ ಇದೆ. ಒಂದೇ ಅಕ್ಷರ ಆದರೂ ಕೂಡ ಒಂದು ಮಂತ್ರ ಇದೆ. ಈ ಒಂದು ಸ ಅನ್ನತಕ್ಕಂಥ ಒಂದೇ ಒಂದು ಅಕ್ಷರದಲ್ಲಿ ಅನೇಕ ವಿಚಾರಗಳು ಅಡಗಿವೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದ್ದು ವಿದ್ಯೆ, ಜ್ಞಾನ. ಹಾಗಾಗಿ ಶ್ರೀ ಶಂಕರಾಚಾರ್ಯರು ಈ ಸದಿಂದ ಆರಂಭವಾಗುವಂತಹ ಈ ಸ್ತೋತ್ರದಲ್ಲಿ ಸರ್ವಜ್ಞತ್ವ ಅಂದರೆ ಒಳ್ಳೆಯ ವಿದ್ವಾಂಸರಾಗತಕ್ಕಂಥದ್ದು, ಹಾಗೇ ಮಾತುಗಾರಿಕೆ, ವಿಶೇಷವಾದಂಥ ಮಾತುಗಾರಿಕೆ, ಇವೇ ಮೊದಲಾದ್ದು ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸಂಪತ್ತು. ಆ ಚಕ್ರವರ್ತಿಗಳಿಗೆಲ್ಲ ಎಷ್ಟು ದೊಡ್ಡ ಸಂಪತ್ತಿರುತ್ತೋ ಅಷ್ಟು ಸಂಪತ್ತು. ದ್ವೇ ಚಾಮರೆ ಅಂತ ಹೇಳ್ತಾರೆ ನೋಡಿ, ಕೊನೆ ಪಂಕ್ತಿಯಲ್ಲಿ. ಈ ಚಾಮರ ಇತ್ಯಾದಿ ವ್ಯವಸ್ಥೆಗಳು ನಮ್ಮ ಹಿಂದಿನ ಕಾಲದಲ್ಲಿ ಅದು ಮಹಾರಾಜರುಗಳಿಗೆ ಇದ್ದಿದ್ದದು. ಅಂಥ ಒಂದು ಸಂಪತ್ತು ಕೂಡ ನಮಗೆ ಬಂದು ಒದಗುತ್ತೆ. ಅಲ್ಲಿಗೆ ಕಲ್ಯಾಣ ವಿಷ್ಣುಸ್ತವ ನಾವು ಪಾರಾಯಣ ಮಾಡಿದ್ದೇ ಆದರೆ ನಮಗೆ ಒಂದು ಕಡೆಯಿಂದ ವಿದ್ಯೆ, ಇನ್ನೊಂದು ಕಡೆಗೆ ಮಧುರವಾದಂತಹ ಅರ್ಥಪೂರ್ಣವಾದಂತಹ ಮಾತಾಡೋದಕ್ಕೆ ಶಕ್ತಿ, ಹಾಗೆಯೇ ಸಂಪತ್ತು, ಯಥೇಷ್ಟವಾದಂತಹ ಸಂಪತ್ತು, ಇವೆಲ್ಲವೂ ಕೂಡ ನಮಗೆ ದೇವಿಯ ಒಂದು ಕೃಪೆಯಿಂದ, ಕರುಣೆಯಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಕೇವಲ ಹೇಳೋದಷ್ಟೇ ಅಲ್ಲ, ಯಾರು ಈ ರೀತಿಯಲ್ಲಿ ಇದನ್ನು ವಿಶೇಷವಾಗಿ ನಿತ್ಯ ಪಾರಾಯಣವನ್ನು ಮಾಡಿದ್ದಾರೋ, ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಇದು ಆಗೋದರಲ್ಲಿ ಸಂದೇಹ ಇಲ್ಲ. ಆಗಿದೆ, ಈಗಲೂ ಆಗುತ್ತೆ, ಮುಂದೆಯೂ ಆಗೇ ಆಗುತ್ತೆ, ಯಾವುದೇ ಸಂದೇಹವಿಲ್ಲ. ಅದಕ್ಕಾಗಿ ಶ್ರೀಶಂಕರಾಚಾರ್ಯರು ಕಲ್ಯಾಣ ವಿಷ್ಣುಸ್ತವ ಅಂತಲೇ ಈ ಶ್ಲೋಕವನ್ನು ಕರೆದರು. ಇದರ 15 ಶ್ಲೋಕಗಳನ್ನು ನೋಡಿದರೂ ಕೂಡ ಇಲ್ಲಿ ಮಂಗಳವನ್ನೇ ಉಂಟು ಮಾಡತಕ್ಕಂಥ ವಿಚಾರವನ್ನು ನಮಗೆ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೊಂದು ವಿಚಾರ ಇದರಲ್ಲಿ ಬರಲಿಲ್ಲ. ಆದ್ದರಿಂದ ಇಲ್ಲಿ ಸೇರಿದಂತಹ ವಿದ್ಯಾರ್ಥಿಗಳಲ್ಲಿ ಅಥವಾ ಅವರನ್ನು ಹೆತ್ತವರು, ಪೋಷಕರಲ್ಲಿ ಎಲ್ಲ ನಮಗೆಲ್ಲ ಇದನ್ನು ಹೇಳಿಕೊಟ್ಟಂತಹ ನಮ್ಮ ಅಧ್ಯಾಪಕಗಳಿರಲಿ,
ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರರಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ 50ನೇ ವರ್ಷದ ಸನ್ಯಾಸ ಸ್ವೀಕಾರದ ಒಂದು ಸುಸಂದರ್ಭ ಸುವರ್ಣ ಭಾರತಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಜಗದ್ಗುರು ಸನ್ನಿಧಾನಗಳವರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಸಮಾಜದ ಕಲ್ಯಾಣಕ್ಕಾಗಿ ಸಮಸ್ತರು ಕಲ್ಯಾಣ ವೃಷ್ಟಿಸ್ತವ, ಶಿವಪಂಚಾಕ್ಷ ನಕ್ಷತ್ರಮಾಲ ಮತ್ತು ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರಗಳನ್ನು ಅಭ್ಯಾಸ ಮಾಡಿ ಎಲ್ಲ ರಾಜ್ಯಾದ್ಯಂತ ಅದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಮಹಾನಗರದಲ್ಲಿ ವೇದಾಂತ ಭಾರತಿ ಸಂಸ್ಥೆ ಮತ್ತು ಶಾಂಕರ ತತ್ವ ಪ್ರಸಾರ ಅಭಿಯಾನ ಸಂಸ್ಥೆಗಳ ಸಹಯೋಗದಿಂದ 26ನೇ ತಾರೀಕು ಅಕ್ಟೋಬರ್ 10:15 ಗಂಟೆಗೆ ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಮಂದಿ ಸೇರಿ ಈ ಒಂದು ಸ್ತೋತ್ರಗಳ ಒಂದು ಮಹಾ ಸಮರ್ಪಣೆ ನಡೆಯಲಿದೆ. ಆ ಮಹಾ ಸಮರ್ಪಣೆಗೆ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಕೂಡ ಸಾನ್ನಿಧ್ಯವಿದ್ದು ಆಶೀರ್ವದಿಸಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಶಂಕರ ಭಾರತಿ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ಕೂಡ ಇದ್ದು ಆಶೀರ್ವದಿಸಲಿದ್ದಾರೆ. ಈ ಒಂದು ಪವಿತ್ರ ಕಾರ್ಯಕ್ರಮಗಳಲ್ಲಿ ಬೆಂಗಳೂರಾದ್ಯಂತ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಅಭ್ಯಾಸ ನಡೀತಾ ಇದ್ದು, ಹಾಗೆ ನೂರಾರು ಶಾಲೆಗಳಲ್ಲಿ ಅಭ್ಯಾಸ ನಡೀತಾ ಇದೆ. ಹಾಗೆ ಈ ನಮ್ಮ ವಿವೇಕಾನಂದ ಶಾಲೆಯಲ್ಲೂ ಕೂಡ ಅತ್ತಿಬೆಲೆ ನೆರಳೂರಲ್ಲಿರುವಂತಹ ಈ ಶಾಲೆಯಲ್ಲೂ ಅಭ್ಯಾಸ ಮಾಡ್ತಾ ಸಾವಿರಾರು ವಿದ್ಯಾರ್ಥಿಗಳು, 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದನ್ನು ಅಭ್ಯಾಸ ಮಾಡಿದ್ದಾರೆ. ಈ 26ನೇ ಕಾರ್ಯಕ್ರಮದ ಭಾಗವಾಗಿ ಶಂಕರ ಭಾರತಿ ಸ್ವಾಮಿಗಳು ಈ ಒಂದು ಪೂರ್ವಸಿದ್ಧತಾ ಕಾರ್ಯಕ್ರಮಕ್ಕೆ, ಅಂದರೆ ಈ ಅಭ್ಯಾಸ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ, ಅದರ ಹೆತ್ತ ಪೋಷಕರಿಗೆ ಹಾಗೂ ಅಧ್ಯಾಪಕರಿಗೆ ಆಶೀರ್ವಚನ ನೀಡಿ ಈ ಶ್ಲೋಕದ ಮಹತ್ವವನ್ನು ತಿಳಿ ಹೇಳಲು ಈ ಒಂದು ಶಾಲೆಗೆ ಆಗಮಿಸಿರ್ತಾರೆ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಗುರುಗಳ ಮುಂದೆ 3 ಶ್ಲೋಕಗಳ ಒಂದು ಪಾರಾಯಣವನ್ನು ಮಾಡಿದ್ರು. ಹಾಗೆಯೇ ಗುರುಗಳು ಈ ಶ್ಲೋಕದ ಮಹತ್ವವನ್ನು ಇವತ್ತು ತಿಳಿಸಿ ಹೇಳಿಸಿ ಈ ಒಂದು ಶ್ಲೋಕವನ್ನು ಯಾವ ಕಾರಣಕ್ಕಾಗಿ ಅಭ್ಯಾಸ ಮಾಡಬೇಕು, ಈ 26ನೇ ತಾರೀಕು ಲಕ್ಷಾಂತರ ಮಂದಿ ಅಭ್ಯಾಸ ಮಾಡಿದಾಗ ಅದರ ಮಹತ್ವ ಎಷ್ಟಿರುತ್ತೆ, ಯಾಕೆ ಅಂತ ಹೇಳಿದ್ರೆ ಒಂದು ಬಾರಿ ಶಿವಪಂಚಾಕ್ಷರಿ ನಕ್ಷತ್ರಮಾಲಾ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ 108 ಬಾರಿ ನಮಃ ಶಿವಾಯ ಪಂಚಾಕ್ಷರಿ ಮಹಾಮಂತ್ರ ಇರುತ್ತೆ. ಅದನ್ನು ಲಕ್ಷಾಂತರ ಮಂದಿ ಮಾಡಿದ್ರೆ ಎಂಥ ಪ್ರಭಾವ ಇರುತ್ತೆ, ಎಂಥ ವಾತಾವರಣ ಇರುತ್ತೆ ಅನ್ನೋ ಅಂಶವನ್ನು ತಿಳಿಸಿ ಹೇಳಿದ್ರು. ಹಾಗೆಯೇ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಸ್ತೋತ್ರ ಪಾರಾಯಣ ಎಂಥ ಮಹತ್ವದ್ದು ಅಂತ ಡಾಕ್ಟರ್ ರವೀಂದ್ರ ಅನ್ನೋರು ಯಾವ ನಿಮ್ಯಾನ್ಸಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೋ ಅವ್ರು ಹೇಳಿದ ಅಂಶಗಳನ್ನು ಇಲ್ಲಿ ಜ್ಞಾಪಿಸ್ತಾ ಈ ಸ್ತೋತ್ರ ಪಾರಾಯಣ ನಮ್ಮ ಅಧ್ಯಯನದ ಜೊತೆಗೆ ಇದನ್ನು ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಅಧ್ಯಯನಕ್ಕೂ ಹೆಲ್ಪ್ ಆಗುತ್ತೆ. ಹಾಗೆಯೇ ನಮ್ಮ ಜೀವನವೂ ನಾವು ಯಾವ ಬಯಸುವಂತಹ ಆನಂದ ಇದೆಯೋ ಆ ಪ್ರಾಪ್ತಿಗೆ ಕಾರಣ ಆಗತ್ತೆ ಅಂತ ಗುರುಗಳು ಮಾರ್ಗದರ್ಶನ ಮಾಡಿ ಆಶೀರ್ವದಿಸಿ ಎಲ್ಲರೂ ಇದೇ ರೀತಿಯಲ್ಲಿ ಇನ್ನೂ ಸ್ತೋತ್ರಗಳ ಅಭ್ಯಾಸವನ್ನು ಮುಂದುವರಿಸಿ, ಅಷ್ಟೇ ಅಲ್ಲ ತಮ್ಮ ಹೆತ್ತವರು ಎಲ್ಲ ಇದನ್ನು ಮಾಡಿ ಬೇರೆಯವ್ರಿಗೂ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಆಶೀರ್ವದಿಸಿ ಮಾರ್ಗದರ್ಶನ ಮಾಡಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಶ್ರೀ ಗುರುಗಳ ಆಶೀರ್ವಾದದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಭಕ್ತಿಪೂರ್ವಕ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟ ಆಗುತ್ತೆ. ಶಂಕರ ಭಾರತಿ ಮಹಾಸ್ವಾಮಿಗಳು ಎಡತೊರೆ ಸಂಸ್ಥಾನದಿಂದ ಬಂದು ಈ ಒಂದು ಆಶೀರ್ವಚನ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಮಕ್ಕಳಿಗೆ ಈ ಶ್ಲೋಕದ ಅರ್ಥವನ್ನು ಹೇಳೋದ್ರ ಮುಖಾಂತರ ಆಚರಣೆ ಮಾಡಿಕೊಟ್ಟಿದ್ದಾರೆ. ಇದು ಬರುವ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥ 26ನೇ ತಾರೀಕು ನಡೆಯತಕ್ಕಂಥ ಈ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ, ಅಂದರೆ ಈ ಶೃಂಗೇರಿ ಜಗದ್ಗುರುಗಳಾಗಿರ್ತಕ್ಕಂಥ ಭಾರತೀ ತೀರ್ಥ ಮಹಾಸ್ವಾಮಿಗಳ 50ನೇ ವರ್ಷದ ಸನ್ಯಾಸ ಸ್ವೀಕಾರದ ಕಾರ್ಯಕ್ರಮದ ಅಂಗವಾಗಿ 2 ಲಕ್ಷ ಜನ ಆಧ್ಯಾತ್ಮಿಕ ಬಂಧುಗಳಿಂದ ಈ ಕಾರ್ಯಕ್ರಮ ಏರ್ಪಾಟಾಗಿದೆ. ಪೂರಕವಾಗಿ ಈಗ ನಮ್ಮ ಶಾಲೆಯಲ್ಲಿ ಇದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸ್ಕೊಡಿದ್ವಿ. 750 ಮಕ್ಕಳು, ಸುಮಾರು 1500ಕ್ಕೂ ಹೆಚ್ಚು ಜನ ಪೋಷಕರು ಮತ್ತು ಸುತ್ತಮುತ್ತಲ ಎಲ್ಲ ಆಧ್ಯಾತ್ಮಿಕ ಬಂಧುಗಳು ಇಲ್ಲಿ ಕಲಿಕೆಯನ್ನು ಮಾಡಿಕೊಂಡು ಬಂದು ಅತ್ಯಂತ ಶ್ರದ್ಧೆಯಿಂದ ಒಂದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಇವತ್ತಿಗೆ ಮಾಡಿದ್ದಾರೆ. ಇದನ್ನು ಆಯೋಜನೆ ಮಾಡಿಕೊಟ್ಟು ಇದಕ್ಕೆ ಪ್ರೇರಣೆ ಕೊಟ್ಟಂಥ ಶ್ರೀ ಎಡತೊರೆ ಮಹಾಸಂಸ್ಥಾನ ಮಠಾಧಿಪತಿಗಳಿಗೆ ನಾವು ತುಂಬು ಹೃದಯದ ಅತ್ಯಂತ ಪಾದಾರಬಿಂದಗಳಿಗೆ ನಮಸ್ಕಾರಗಳನ್ನು ಈ ಒಂದು ವಿದ್ಯಾಸಂಸ್ಥೆ ಮುಖಾಂತರ ಅರ್ಪಣೆ ಮಾಡೋದಿದೆ. ಈ ರೀತಿಯಾದ ಕಾರ್ಯಕ್ರಮ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಭಗವದ್ಗೀತಾ ಅಭಿಯಾನದ ಸಂದರ್ಭದಲ್ಲಿ ಸೊಂದಾ ಸ್ವರ್ಣಬಲಿ ಶ್ರೀಗಳು ನಮಗೆ ಆಗಮಿಸಿ ಭಗವದ್ಗೀತಾ ಮಹಾ ಸಮರ್ಪಣಾ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಮಾಡಿದ್ದೀವಿ. ಅದಾದ ನಂತರ ಒಂದು ರಾಮಕೋಟಿ ಜಪಯಜ್ಞ ಸಮಿತಿಯ ಕಾರ್ಯಕ್ರಮದ ಅಂಗವಾಗಿ ಬೇರೆ ಸ್ವಾಮಿಗಳಿಗೆ ನಾವು ರಾಮಕೋಟಿ ಜಪಯಜ್ಞವನ್ನು ಅರ್ಪಣೆ ಮಾಡಿದ್ವಿ. ನಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಲ್ಲಿ ನಡ್ತಾ ಇರ್ತಕ್ಕಂಥ ಈ ವಿದ್ಯಾಸಂಸ್ಥೆಯಲ್ಲಿ ದೇಶ ಧರ್ಮ ಎರಡಕ್ಕೂ ಅತ್ಯಂತ ಆದ್ಯತೆಯನ್ನು ಜೊತೆಯಲ್ಲಿ ಕೊಡ್ತಾ ನಾವು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು, ದೇಶಾಭಿಮಾನವನ್ನು ಮತ್ತು ಈ ರೀತಿ ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪೋಷಕರು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಅವರು ಕಲಿಕೆ ಮಾಡಿದ್ದಾರೆ. ಈ ಸಮಯದಲ್ಲಿ ನಮ್ಮ ಎಲ್ಲ ಉಪಾಧ್ಯಾಯರಿಗೆ ನಾನು ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಈ ಒಂದು ಅತ್ಯಂತ ಸುಹೃದಯವಾಗಿ ನಡೆಯಲಿಕ್ಕೆ ನಮ್ಮ ಶಾಲಾ ಕಾರ್ಯದರ್ಶಿಗಳು ತುಂಬ ಪ್ರೋತ್ಸಾಹ ಕೊಟ್ಕೊಂಡು
ಇದಕ್ಕೆ ತನ್ಮೂಲಕ ತನ್ನಲ್ಲಿ ತೊಡಗಿಸ್ಕೊಂಡಿದ್ದಾಳೆ. ಎಲ್ರಿಗೂ ಈ ಸಮಯ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ನಿಮ್ಮೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮವನ್ನು ಒಂದು ರೆಕಾರ್ಡ್ ಮಾಡ್ಲಿಕ್ಕೆ ಬಂದಿರ್ತಾರೆ. ನಿಮ್ಮೆಲ್ಲರಿಗೂ ಸಹ ನಮ್ಮ ಶಾಲೆ ಅತ್ಯಂತ ಆಭಾರಿಯಾಗಿ ಧನ್ಯವಾದಗಳನ್ನು ಸಮರ್ಪಣೆ. ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರರಾಗಿರ್ತಕ್ಕಂತಹ ಜಗದ್ಗುರು ಮಹಾಸನ್ನಿಧಾನಗಳವರ 50ನೇಯ ವರ್ಷದ ಸನ್ಯಾಸ ಸ್ವೀಕಾರದ ಸುವರ್ಣ ಭಾರತಿ ಎಂಬ ಈ ವಿಶೇಷವಾಗಿರ್ತಕ್ಕಂಥ ಈ ಸಂವತ್ಸರದಲ್ಲಿ ಶಂಕರ ಭಗವತ್ಪಾದರು ಉಪದೇಶಿಸಿದ ಸ್ತೋತ್ರಗಳನ್ನು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಾದ್ಯಂತ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ, ಮಾತೆಯರಿಗೆ, ಪುರುಷರಿಗೆ ಎಲ್ಲರಿಗೂ ಕೂಡ ಹೇಳಿಕೊಡ್ತಕ್ಕಂಥ ಒಂದು ಅಭಿಯಾನ ವೇದಾಂತ ಭಾರತಿ ಮತ್ತು ಶಾಂಕರ ತತ್ವ ಪ್ರಸಾರ ಅಭಿಯಾನ. ಈ ಎರಡು ಸಂಸ್ಥೆಯವರು ಸೇರಿ ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಒಂದು ಮಾರ್ಗದರ್ಶನದಲ್ಲಿ ಶೃಂಗೇರಿ ಉಭಯ ಜಗದ್ಗುರುಗಳ ಅನುಗ್ರಹದೊಂದಿಗೆ ನಡೆಸಬೇಕು ಅಂತ ಸಂಕಲ್ಪ ಮಾಡಿ ಎಲ್ಲ ಕಾರ್ಯಕರ್ತರು, ಎಲ್ಲ ಮಾತೆಯರು ಇದನ್ನು ಕರ್ನಾಟಕದಾದ್ಯಂತ ಹೇಳ್ಕೊಡ್ತಾ ಇದ್ದಾರೆ. ಈ 3 ಶ್ಲೋಕಗಳನ್ನು ಕಲ್ಯಾಣ ವೃಷ್ಟಿ ಸ್ತವ ಸ್ತೋತ್ರ ಜಗನ್ಮಾತೆಗೆ ಸಂಬಂಧಪಟ್ಟಿದ್ದು, ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಶಿವನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು, ಮತ್ತು ಲಕ್ಷ್ಮೀ ನೃಸಿಂಹ ಕರಾವಲಂಬನ ಸ್ತೋತ್ರ ನೃಸಿಂಹಸ್ವಾಮಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇದರಲ್ಲಿ ಶಂಕರ ಭಗವತ್ಪಾದರು ಎಲ್ಲರಿಗೂ ಕೂಡ ಮನಃಶಾಂತಿ ಸಿಗತ್ತೆ ಇದನ್ನು ಅಧ್ಯಯನ ಮಾಡೋದ್ರಿಂದ, ಪಠನ ಮಾಡೋದ್ರಿಂದ, ಪಾರಾಯಣ ಮಾಡೋದ್ರಿಂದ, ಮತ್ತು ಎಲ್ಲ ದುಃಖಗಳು ದೂರವಾಗತ್ತೆ, ಪರಮಾನಂದ ಲಭಿಸತ್ತೆ, ಮತ್ತು ಇಹಪರಗಳಲ್ಲಿ ನಮಗೆ ಶ್ರೇಯಸ್ಸು ಉಂಟಾಗುತ್ತೆ ಅಂತ ಭಗವತ್ಪಾದರೆ ಈ ಸ್ತೋತ್ರಗಳಲ್ಲಿ ಹೇಳಿದ್ದಾರೆ. ಅದರಿಂದ ಈ ಸ್ತೋತ್ರ ಪಠಣದಿಂದ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಏಕಾಗ್ರತೆ ಬರುತ್ತೆ, ವಾಕ್ಚಾತುರ್ಯ ಉಂಟಾಗತ್ತೆ, ಅಧ್ಯಯನದಲ್ಲಿ ಬರತಕ್ಕಂತಹ ಎಲ್ಲ ಅಡೆತಡೆಗಳು ದೂರವಾಗುತ್ತೆ. ಅವರು ಅತ್ಯಂತ ನೆಮ್ಮದಿಯಿಂದ, ಶಾಂತಿಯಿಂದ ಸಮಾಜದಲ್ಲಿ, ಶಾಲೆಯಲ್ಲಿ, ಮನೆಯಲ್ಲಿ ಅಧ್ಯಯನ ಮಾಡೋದಕ್ಕೆ ಅವರಿಗೆ ಅನುಕೂಲವಾಗುತ್ತೆ ಅನ್ನೋದೇ ವಿಶೇಷವಾಗಿ ಇದರ ಪ್ರಯೋಜನ ಅಂತ ಹೇಳ್ತಾ ನನ್ನ ಮಾತನ್ನು. ಈಗ ಮಕ್ಕಳು ಏನಕ್ಕೆ ಈ ಥರ ಸ್ತೋತ್ರಗಳು ಹೇಳಬೇಕು? ಈಗ 1 ಲಕ್ಷಕ್ಕಿಂತ ಹೆಚ್ಚು ಜನ ಶಾಲಾ ಮಕ್ಕಳು ಈ ಕಲ್ಯಾಣ ವೃಷ್ಟಿಸ್ತವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ 26ನೇ ತಾರೀಕು. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಇವತ್ತಿನ ಒಂದು ಕಾರ್ಯಕ್ರಮ ನಡೀತು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನದಲ್ಲಿ. ಮಕ್ಕಳಿಗೆ ಏನಪ್ಪ ಅನುಕೂಲ ಅಂದರೆ, ಒಬ್ಬ ವೈದ್ಯನಾಗಿ ಹೇಳ್ಬೋದು, ನಾನು ನ್ಯೂರೋ ಸೈಕ್ಯಾಟ್ರಿಸ್ಟ್ ಆಗಿ ಹೇಳ್ಬೋದು, ಈ ಸ್ತೋತ್ರ ಪಾರಾಯಣಗಳಿಂದ ಒಂದು ನಮ್ಮ ಮೆದುಳಿನ ಶಕ್ತಿ, ಜ್ಞಾಪಕ ಶಕ್ತಿ, ಮನಸ್ಸಿನ ನಿಗ್ರಹ ಇವೆಲ್ಲ ಕೂಡ ಭಾಳ ಚೆನ್ನಾಗಾಗುತ್ತೆ. ಇವೆಲ್ಲ ಚೆನ್ನಾಗಿದ್ದಾಗ ಏನಾಗುತ್ತೆ, ನಮ್ಮ ಒಂದು ಓದಿರ್ಬೋದು, ಅಕಾಡೆಮಿಕ್ ಸ್ಟಡೀಸ್ ಇರ್ಬೋದು, ಇದರ ಬಗ್ಗೆ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ. ಏಕಾಗ್ರತೆ ಹೆಚ್ಚಾದಾಗ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು, ಎಕ್ಸಾಮ್ಸಲ್ಲಿ ಒಳ್ಳೊಳ್ಳೆ ರಿಸಲ್ಟ್ಸ್ ಬರುತ್ತೆ. ಅಂದರೆ ಇದು ಪೂರಕವಾಗಿರ್ತಕ್ಕಂಥದ್ದು. ನಾವು ಬೇಕು ಅನ್ರಿ ಬೇಡ ಅನ್ರಿ, ನಮ್ಮ ಸನಾತನ ಧರ್ಮ, ಭಾರತ ವೈದಿಕ ಧರ್ಮ, ಅದು ಯಾವುದೇ ಧರ್ಮದವ್ರು ಇರ್ಬೋದು, ವೇದಗಳು ಹುಟ್ಟಿರುವಂಥ ಜಾಗ, ವೇದಗಳಿರುವಂಥ ಜಾಗ. ಅಂದರೆ ಇವೆಲ್ಲ ಕೂಡ ವೇದಗಳಿಗೆ ಅನ್ವಯ ಆಗಿರ್ತಕ್ಕಂಥದ್ದು. ಇದನ್ನು ಒಂದು ಮಂತ್ರಗಳು ಹೇಳೋದ್ರಿಂದ, ಶ್ಲೋಕಗಳು ಹೇಳೋದ್ರಿಂದ ಪ್ರತಿಯೊಬ್ಬರಿಗೂ ಭಾಳ ಅನುಕೂಲ. ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಇದು ಅವರಿಗೆ ದುಶ್ಚಟಗಳಿಂದ ದೂರ ಇರೋದಕ್ಕೂ ಸಹಾಯ ಮಾಡುತ್ತೆ. ಇನ್ನೊಂದು ಕಡೆ ಅವರ ಒಂದು ಉನ್ನತಿಗೆ ಭಾಳಷ್ಟು ಸಹಾಯ ಮಾಡುತ್ತೆ. ಸೊ ಇದರಿಂದ ಲಾಭ ಪಡ್ಕೊಂಡಿರ್ತಕ್ಕಂತಹ ಮಕ್ಕಳನ್ನ ಒಂದು ಸಂಶೋಧನೆ ಮಾಡಿದ್ರೇ ಗೊತ್ತಾಗೋಗ್ಬಿಡುತ್ತೆ ಎಷ್ಟಪ್ಪ ಇದರ ಪವರ್ ಅಂತ ಹೇಳಿ. ಬರುವ ಅಕ್ಟೋಬರ್ 26 ಶನಿವಾರ ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಶೃಂಗೇರಿ ಶಾರದಾ ಮಠದ ಭಾರತೀ ತೀರ್ಥ ಸ್ವಾಮೀಜಿಯವರು ದೀಕ್ಷೆಯನ್ನು ಪಡೆದು 50 ವರ್ಷ ಪೂರ್ಣಗೊಂಡಿರುವ ಸಂದರ್ಭದಲ್ಲಿ ಆ ದಿನ ಅರಮನೆ ಮೈದಾನದಲ್ಲಿ ಕಲ್ಯಾಣ ವೃಷ್ಟಿ ಮಹಾಸಮಾವೇಶವನ್ನು ಹಮ್ಮಿಕೊಂಡಿದೆ. ಅದರ ಪೂರ್ವಭಾವಿ ಸಭೆಯಾಗಿ ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ನೆರಳೂರು ಶಾಲೆಯಲ್ಲಿ ಸ್ವಾಮೀಜಿಗಳು ಆಗಮಿಸಿ ಪೂರ್ವಭಾವಿ ಸಭೆಯ ಆಶೀರ್ವಾದವನ್ನು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ತಾಲೂಕಿನ ಹಿರಿಯರಿಗೆ ಮತ್ತು ಪೋಷಕರಿಗೆ ಈ ದಿನ ನಮ್ಮ ಶಾಲೆಯಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಈ ನಮ್ಮ ಭಾರತ ದೇಶದ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ಅವರು ದೀಕ್ಷೆಯನ್ನು ತೊಟ್ಟು 1 ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬರುವ ಅಕ್ಟೋಬರ್ 26ರಂದು ಆ ಕಾರ್ಯಕ್ರಮದ ಸಮಾವೇಶ ಸಮಾರಂಭವನ್ನು
ಅರಮನೆ ಮೈದಾನದಲ್ಲಿ ಏರ್ಪಡಿಸಿದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಬೆಂಗಳೂರು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಸಾರ್ವಜನಿಕರು ಬಂದು ಸಭೆಯನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ನಾವು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ನಮಸ್ಕಾರ.